ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಏನಿದೆ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 5 ಬಂದು ಕನ್ಸೈನ್ಮೆಂಟ್ ಅಕೌಂಟ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೆಕ್ಷನ್ ಬಿಗೆ ಕ್ಯಾಲ್ಕುಲೇಟಿಂಗ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡೋದು. ಪ್ರತಿ ಸಲನೂ ಕೂಡ ನಿಮಗೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ, ಅದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡೋದೇ ಕೊಟ್ಟಿರ್ತಾರೆ. ಬನ್ನಿ, ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಈ ಒಂದು ಕ್ಲೋಸಿಂಗ್ ಸ್ಟಾಕ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಿಮಗೆ ಹೇಗೆ ನೀವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಕ್ವಶನ್ ಏನಿದೆ ಅಂದ್ರೆ ಕ್ವಶನ್ ನಂಬರ್ 5 ಬಂದು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಅಂಡ್ ಅಬ್ನಾರ್ಮಲ್ ಲಾಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೋಡಿ, ಏನ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್. ಅನ್ಸೋಲ್ಡ್ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಅರ್ಥ. ಕ್ಲೋಸಿಂಗ್ ಸ್ಟಾಕ್ ನ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ಅಬ್ನಾರ್ಮಲ್ ಲಾಸ್ ಎಷ್ಟು ಬರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ನೋಡಿ, ಕನ್ಸೈನ್ಮೆಂಟ್ಸ್ ಅಲ್ಲಿ ಮೇಲೆ ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾರೆ, 1500 kg ಕಳಿಸ್ತಾ ಇದ್ದಾರೆ ಅಟ್ ₹12 per kg ಅಂತ ಹೇಳಿದ್ದಾರೆ. ಫ್ರೈಟ್ ಪೇಡ್ ಬೈ ಕನ್ಸೈನರ್ ಅಂದ್ರೆ ಕನ್ಸೈನ್ಮೆಂಟ್ ಅನ್ನ ಗೂಡ್ಸ್ ಅನ್ನ ಕಳಿಸ್ಬೇಕಾದ್ರೆ ಕನ್ಸೈನರ್ ಏನ್ ಫ್ರೈಟ್ ಪೇಮೆಂಟ್ ಮಾಡಿದಾನೆ, 600 ಪೇಮೆಂಟ್ ಮಾಡಿದಾನಂತೆ. ಆಸ್ ವೆಲ್ ಆಸ್ ಇನ್ಶೂರೆನ್ಸ್ ಪೇಡ್ ಬೈ ಕನ್ಸೈನರ್, ಇನ್ಶೂರೆನ್ಸ್ ಅನ್ನ ಪೇಮೆಂಟ್ ಮಾಡಿದಾನೆ, 400 ಪೇಮೆಂಟ್ ಮಾಡಿದಾನಂತೆ. ಗೂಡ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್ ಅಲ್ಲಿ ಅಂದ್ರೆ ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡಬೇಕಾದ್ರೆ ಡೆಸ್ಟ್ರಾಯ್ ಆಗಿದೆಯಂತೆ ಡ್ಯೂ ಟು ಆಕ್ಸಿಡೆಂಟ್ ಅಂತ ಹೇಳಿದಾನೆ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಆಕ್ಸಿಡೆಂಟ್ ಇಂದ ಡೆಸ್ಟ್ರಾಯ್ ಆಗಿದೆ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಹಾಗಾಗಿ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ, 2000 ಇದೆಯಂತೆ. ಅಂಡ್ ಗೂಡ್ಸ್ ಸೋಲ್ಡ್ ಬೈ ಕನ್ಸೈನಿ 1050 ಗೂಡ್ಸ್ ಅನ್ನ ಕೆಜಿ ಇರ್ತಕ್ಕಂಥ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾನೆ ಅಟ್ ₹22 per kg ಕೊಟ್ಟಿದ್ದಾನೆ. ಅಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಯಾವ್ದೆಲ್ಲ ಎಕ್ಸ್ಪೆನ್ಸ್ ಇನ್ಕರ್ಡ್ ಆಗಿದೆಯಂತೆ. ಅನ್ಲೋಡಿಂಗ್ 300 ಇದೆ, ಗೋಡೌನ್ ರೆಂಟ್ 600 ಇದೆ, ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 400 ಇದೆಯಂತೆ. ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ನಮಗೆ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ದಟ್ ಇಸ್ ಅನ್ಸೋಲ್ಡ್ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ಬನ್ನಿ, ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಅನ್ಸೋಲ್ಡ್ ಸ್ಟಾಕ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಈ ತರ 3 ಕಾಲಮ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್, ಸೆಕೆಂಡ್ ಒನ್ ಕ್ವಾಂಟಿಟಿ, ಥರ್ಡ್ ಒನ್ ಅಮೌಂಟ್. ಈ ತರ 3 ಕಾಲಮ್ ಅನ್ನ ನೀವು ಹಾಕೋಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂಡ್ ಕ್ವಾಂಟಿಟಿ 3 ಹಾಕೋಬೇಕು. ಫಸ್ಟ್ ನೀವು ತಗೋಬೇಕಾದ್ರೆ ನೋಡಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟ್ ಬೇಸ್ ಮೇಲೆ ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾನೆ, ಅದನ್ನ ನೀವು ತಗೋಬೇಕು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ನೋಡಿ, ಎಷ್ಟು ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಕ್ವಾಂಟಿಟಿ 1500 kgs ಅನ್ನ ಕಳಿಸ್ತಾ ಇರೋದು. ದಟ್ ಇಸ್ ಕ್ವಾಂಟಿಟಿ ಬಂದು 1500 kg ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾನೆ. ಎಷ್ಟಂತೆ 1 kg ಹಾಗಾದ್ರೆ 1500 kg ಇಂಟು ₹12 per kg ಇದೆ. 1 kgಗೆ 12 rupees ಅಂತ ಹೇಳಿದ್ದಾರೆ. ಹಾಗಾಗಿ 1500 kgಗಾದ್ರೆ ಎಷ್ಟು ಆಗುತ್ತಪ್ಪ ಅಂತ ಹೇಳಿದ್ರೆ 1500 ಇಂಟು 12 ಮಾಡಿದ್ರೆ ನಮಗೆ 18,000 ನಮಗೆ ಸಿಗುತ್ತೆ. ದಟ್ ಈಸ್ ಅಮೌಂಟ್ ಬಂದು 18,000. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಎಷ್ಟು ಗೂಡ್ಸ್ ಅನ್ನ ಕಳಿಸ್ತಾ ಇದ್ರೆ ಕ್ವಾಂಟಿಟಿನಲ್ಲಿ ಎಷ್ಟು ಕ್ವಾಂಟಿಟಿ ಇದೆಯೋ ಅದೇ ತಗೋಬೇಕು. ಅಮೌಂಟ್ ತಗೋಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಕಳಿಸ್ತಾ ಇದ್ದಾನೆ ಇಂಟು ರೇಟ್ ಪರ್ ಕ್ವಾಂಟಿಟಿ. ಒಂದು ಕ್ವಾಂಟಿಟಿಗೆ ಎಷ್ಟು ರೇಟು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅಮೌಂಟ್ ಸಿಗುತ್ತೆ. ಇದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ಗೆ ಆಡ್ ಏನನ್ನ ಆಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ನೋಡಿ, ಇದಕ್ಕೆ ಏನ್ ಆಡ್ ಮಾಡಬೇಕು ಅಂದ್ರೆ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಕನ್ಸೈನರ್ ಅಂದ್ರೆ ಯಾರು ಗೂಡ್ಸ್ ಅನ್ನ ಕಳಿಸ್ತಾನೆ ಕನ್ಸೈನ್ಮೆಂಟ್ ಬೇಸ್ ಮೇಲೆ ಅವನ್ನ ಕನ್ಸೈನರ್ ಅಂತ ಕರಿತೀವಿ. ಯಾರು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾನೆ ಅವನ್ನ ಕನ್ಸೈನಿ ಅಂತ ಕರಿತೀವಿ. ಸೊ ನಾವು ಗೂಡ್ಸ್ ಅನ್ನ ಕಳಿಸಬೇಕಾದ್ರೆ ನೀವು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಏನಿರುತ್ತೆ ಇದಕ್ಕೆ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಕನ್ಸೈನರ್ ಏನಾದ್ರು ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ನೀವು ಆಡ್ ಮಾಡಬೇಕು. ಇಲ್ಲಿ ಕ್ವಶನ್ಸ್ ಅಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್ ಏನಾದ್ರು ಇದೆಯಾ? ಎಸ್, ಇಲ್ಲಿ ನೋಡಿ, ಫ್ರೈಟ್ ಪೇಯ್ಡ್ ಬೈ ಕನ್ಸೈನರ್. ಕನ್ಸೈನರೇ ಫ್ರೈಟ್ ಅನ್ನ ಪೇಮೆಂಟ್ ಮಾಡಿರೋದು, ಹಾಗಾಗಿ ಆಡ್
ಫ್ರೈಟ್ ಪೇಡ್ ಬೈ ಕನ್ಸೈನರ್. ಎಷ್ಟು ಅಮೌಂಟ್ ಇದೆ, ಇದಕ್ಕೆ ಕ್ವಾಂಟಿಟಿ ಬರಲ್ಲ, ಜಸ್ಟ್ ಅಮೌಂಟ್ ಅಷ್ಟೇ ತಗೋಬೇಕು ನೀವು. ಎಷ್ಟು ಅಮೌಂಟ್ ಪೇಮೆಂಟ್ ಮಾಡೋದು, ₹600 ಫ್ರೈಟ್ ಅನ್ನ ಕನ್ಸೈನರೇ ಪೇಮೆಂಟ್ ಮಾಡಿದ್ದಾನೆ. ನೆಕ್ಸ್ಟ್ ನೋಡಿ, ಇನ್ಶೂರೆನ್ಸ್ ಆಲ್ಸೋ ಪೇಡ್ ಬೈ ಕನ್ಸೈನರ್. ಕನ್ಸೈನರೇ ಇನ್ಶೂರೆನ್ಸ್ ನ ಪೇಮೆಂಟ್ ಮಾಡಿದ್ದಾನೆ. ಸೊ ಹ್ಯಾಡ್ ಇನ್ಶೂರೆನ್ಸ್ ಪೇಡ್ ಬೈ ಕನ್ಸೈನರ್. ಅಮೌಂಟ್ ಬಂದು 400 ಅಮೌಂಟ್ ಅನ್ನ ಇನ್ಶೂರೆನ್ಸ್ ಅನ್ನ ಕನ್ಸೈನರ್ ಪೇಮೆಂಟ್ ಮಾಡಿದ್ದಾನೆ. ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಕನ್ಸೈನರ್ ಪೇಮೆಂಟ್ ಮಾಡಿದಾನ, ಕ್ವಶನ್ಸ್ ಅನ್ನ ನೋಡಿ. ಇನ್ಯಾವುದು ಕೂಡ ಎಕ್ಸ್ಪೆನ್ಸಸ್ ಕನ್ಸೈನರ್ ಪೇಮೆಂಟ್ ಮಾಡಿಲ್ಲ, ಇಲ್ಲಿರೋದು ಕನ್ಸೈನಿ. ಸೊ ಇವೆರಡು ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ಕನ್ಸೈನರ್ ಪೇಮೆಂಟ್ ಮಾಡಿದ್ದಾರೆ. ಈಗ ಎರಡು ಆಡ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ನಿಮಗೆ ಬರ್ತಕ್ಕಂಥದ್ದು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ಗೆ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ನ ಎಕ್ಸ್ಪೆನ್ಸಸ್ನ ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಸೊ ಆಡ್ ಮಾಡಿದ್ರೆ ನಿಮಗೆ 18,000 ಪ್ಲಸ್ 600 ಪ್ಲಸ್ 400 ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಬಂದು 19,000 ಬರುತ್ತೆ. ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಒಂದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಫಸ್ಟ್ ತಗೋಬೇಕು. ಇದಕ್ಕೆ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದ್ಮೇಲೆ ಬರೋದು ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಈ ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಅನ್ನ ಮಾಡಬೇಕಾದ್ರೆ ಟೋಟಲ್ ನನಗೆ ₹19,000 ಕಾಸ್ಟ್ ಆಗಿದೆ. ನಿಮಗೆ ಕ್ವಾಂಟಿಟಿ ಸೇಮ್ 1,500 kgs ಕ್ವಾಂಟಿಟಿ ಏನಿದೆ, ಆ 1,500 kg ಕ್ವಾಂಟಿಟಿ ನಾನೇನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದೀನಿ ಅದಕ್ಕೆ 19,000 ಕಾಸ್ಟ್ ಆಗಿದೆ ಅಂತ ಅರ್ಥ. ಸೊ ಈ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕು ಅಂದ್ರೆ, ಒಂದು ನಾರ್ಮಲ್ ಲಾಸ್. ನೋಡಿ, ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಅನ್ಅವಾಯ್ಡಬಲ್ ಲಾಸ್ ಅಂತ ಕರಿತೀವಿ. ಈಗ ಎಲ್ಲೋ ಸ್ಟೋರ್ ಮಾಡಿರ್ತೀರಾ ಅಥವಾ ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡಬೇಕಾದ್ರೆ ಲೀಕೇಜ್ ಆಗೋದು, ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಸ್ಪಾಯ್ಲ್ ಆಗುತ್ತೆ, ಈ ತರ ಅನ್ಅವಾಯ್ಡಬಲ್ ಅಂತ ಏನು ಕರಿತೀವಿ ಅವನ್ನ ನಾರ್ಮಲ್ ಲಾಸ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಏನಾದ್ರೂ ನಾರ್ಮಲ್ ಲಾಸ್ ಕೊಟ್ಟಿದ್ರೆ ನೀವು ತಗೋಬೇಕು. ಇಲ್ಲಿ ಯಾವ್ದಾದ್ರು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಏನಾದ್ರೂ ನಾರ್ಮಲ್ ಲಾಸ್ ಆಗಿದೆಯಾ, ಜಸ್ಟ್ ಲೈಕ್ ಲೀಕೇಜ್ ಅಥವಾ ವೆಯ್ಟ್ ಲಾಸ್ ಆರ್ ಸ್ಪಾಯ್ಲ್ ಆಗಿರೋದು ಏನಾದ್ರೂ ಹೇಳಿದ್ರೆ ಅದನ್ನ ನಾರ್ಮಲ್ ಲಾಸ್ ಅಂತ ತಗೋಬೇಕು. ಸೊ ಇಲ್ಲಿ ಯಾವ್ದಾದ್ರು ಲಾಸ್ ಬಗ್ಗೆ ಕ್ವಶನ್ ಅಲ್ಲಿ ಇದೆಯಾ ನೋಡಿ. ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್ ಅಲ್ಲಿ ಡೆಸ್ಟ್ರಾಯ್ ಆಗಿದೆಯಂತೆ, ಬಟ್ ಡ್ಯೂ ಟು ಆಕ್ಸಿಡೆಂಟ್ ಇಂದ ಅದು ಡೆಸ್ಟ್ರಾಯ್ ಆಗಿರೋದು. ಆಕ್ಸಿಡೆಂಟ್ ಇದು ನಾರ್ಮಲ್ ಲಾಸ್ ಆಗೋದಿಲ್ಲ, ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಬಿಕಾಸ್ ದಟ್ ಈಸ್ ಅವಾಯ್ಡಬಲ್ ಲಾಸ್. ನಾವು ಅದನ್ನ ಅವಾಯ್ಡ್ ಮಾಡ್ಬೋದು. ಯಾವುದು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದನ್ನು ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ, ಅನ್ಅವಾಯ್ಡಬಲ್ ಲಾಸ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಯಾವುದು ಅನ್ಅವಾಯ್ಡಬಲ್ ಲಾಸ್ ಕೊಟ್ಟಿಲ್ಲ, ಹಾಗಾಗಿ ತಗೊಳ್ಳೋದಿಲ್ಲ. ದೆನ್ ಲೆಸ್, ಇನ್ನೇನ್ ಲೆಸ್ ಮಾಡಬೇಕು ಅಂದ್ರೆ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅನ್ನ ಲೆಸ್ ಮಾಡಬೇಕು. ನೋಡಿ, ಅಬ್ನಾರ್ಮಲ್ ಲಾಸ್ ಅಂದ್ರೆ ದೀಸ್ ಲಾಸ್ ಆರ್ ಕಂಟ್ರೋಲಬಲ್ ಇನ್ ನೇಚರ್, ಕಂಟ್ರೋಲ್ ಮಾಡ್ಬೋದು, ಬಟ್ ಡ್ಯೂ ಟು ಸಮ್ ರೀಸನ್ ಈ ಲಾಸ್ ಆಗ್ಬೋದು. ಜಸ್ಟ್ ಲೈಕ್ ಫೈರ್ ಆಕ್ಸಿಡೆಂಟ್ ಆಗ್ಬೋದು, ಥೆಫ್ಟ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಇವೆಲ್ಲದೂ ಕೂಡ ನಾವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅಬ್ನಾರ್ಮಲ್ ಲಾಸ್ ಏನಾದರೂ ಕೊಟ್ಟಿದಾರಾ ನೋಡಿ. ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್, ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡಬೇಕಾದ್ರೆ ಡೆಸ್ಟ್ರಾಯ್ ಆಗಿದೆಯಂತೆ. ನಾನು ಕಾಸ್ಟ್ ಆಫ್ ಗೂಡ್ಸ್ ಟ್ರಾನ್ಸಿಟ್ ಇರೋದು 1,500 kg ಇದೆ, 19,000 ಅಮೌಂಟ್ ಇದೆ. ಬಟ್ ಇಲ್ಲಿ ಗೂಡ್ಸ್ 250 kg ಡೆಸ್ಟ್ರಾ ಆಗಿದೆ ಡ್ಯೂ ಟು ಆಕ್ಸಿಡೆಂಟ್ ಅಂತ ಹೇಳಿದ್ದಾನೆ. ನೋಡಿ, ಆಕ್ಸಿಡೆಂಟ್ ಅಥವಾ ಫೈರ್ ಅಥವಾ ಥೆಫ್ಟ್ ಆಗಿದೆ ಅಂದ್ರೆ ಇವೆಲ್ಲ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಹಾಗಾಗಿ ಅಬ್ನಾರ್ಮಲ್ ಲಾಸ್ 250 kg ಲಾಸ್ ಆಗಿರ್ತಕ್ಕಂಥದ್ದು. 250 kg ಲಾಸ್ ಆಗಿದೆ. ಬಟ್ ಈ 250 kgಗೆ ಎಷ್ಟು ಅಮೌಂಟ್ ಅಂತ ಕೊಟ್ಟಿಲ್ಲ. ನೋಡಿ, ಈ ಅಬ್ನಾರ್ಮಲ್ ಲಾಸ್ಗೆ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳೋದು, ನನ್ನ ಹತ್ರ ಎಷ್ಟು ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಇರೋದು ಅಂತ ಹೇಳಿದ್ರೆ 19,000 ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಇದೆ. ಸೊ ಈ 19,000 ಎಷ್ಟು ಗೂಡ್ಸ್ ಅನ್ನ ಕಳಿಸ್ತಿರೋದಕ್ಕೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಹೇಳಿದ್ರೆ, ನಾವು ಕಳಿಸ್ತಾ ಇರ್ತಕ್ಕಂಥದ್ದು 1,500 kgಗೆ 19,000 ಇರ್ತಕ್ಕಂಥದ್ದು. ನೀವು ಅಬ್ನಾರ್ಮಲ್ ಲಾಸ್ ಅನ್ನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಅದಕ್ಕೆ ಅಮೌಂಟ್ ಕೊಡೋದಿಲ್ಲ. ಅಬ್ನಾರ್ಮಲ್ ಲಾಸ್ ಎಷ್ಟು ಕೆಜಿ ಇದೆ ನೋಡಿ, 250 kg ಇದೆ. ಈ 250ಗೆ ಅಮೌಂಟ್ ಅನ್ನ ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂದ್ರೆ, ಎಷ್ಟು ನಾರ್ಮಲ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಇದೆ, 19,000 ಇದೆ. 19,000 ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ 1,500 kg ಕಳಿಸಿದ್ರೆ, ಹಾಗಾಗಿ 19,000 ಡಿವೈಡೆಡ್ ಬೈ 1,500 ಇಂಟು 250 kg ಮಾಡಿದ್ರೆ ನಿಮಗೆ 250 kgಗೆ ಎಷ್ಟು ಲಾಸ್ ಅಂತ ಗೊತ್ತಾಗುತ್ತೆ. 1,250 ಮಾಡಿದ್ರೆ ನಿಮಗೆ 3,167 ಸಿಗುತ್ತೆ.
ಸೊ 250 ಕೆಜಿಗೆ 3167 ನಮಗೆ ವ್ಯಾಲ್ಯೂ ಸಿಗುತ್ತೆ. ಅಬ್ನಾರ್ಮಲ್ ಲಾಸ್ಗೆ ನೀವು ವ್ಯಾಲ್ಯೂನ ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ನಾರ್ಮಲ್ ಲಾಸ್ಗೆ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಬರೀ ಕ್ವಾಂಟಿಟಿ ಮಾತ್ರ ತಗೊಳ್ತೀವಿ. ಅದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಲ್ಲಿ ಅಮೌಂಟ್ ಅನ್ನ ನಾವು ತಗೊಳ್ಳೋದಿಲ್ಲ ನಾರ್ಮಲ್ ಲಾಸ್ಗೆ. ಬಟ್ ಅಬ್ನಾರ್ಮಲ್ ಲಾಸ್ ಅನ್ನ ಬಂದಾಗ ನಾವು ಕನ್ಸೈನರ್ ಆಗಲಿ ಕನ್ಸೈನಿ ಆಗಲಿ ಅಬ್ನಾರ್ಮಲ್ ಲಾಸ್ಗೆ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಅವರು ನಿಮಗೆ ಕ್ವಶನ್ ಅಲ್ಲಿ ಕ್ವಾಂಟಿಟಿ ಮಾತ್ರ ಕೊಟ್ಟಿರ್ತಾರೆ ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿದೆ. ಸೊ ಆ ಅಬ್ನಾರ್ಮಲ್ ಲಾಸ್ಗೆ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಹತ್ರ ಎಷ್ಟು ಗೂಡ್ಸ್ ಅನ್ನ ನೀವು ಕಳಿಸ್ತಾ ಇರೋದು 1500 ಕೆಜಿಸ್ ಕಳಿಸ್ತಾ ಇದ್ದೀರಾ, ಆ 1500ಗೆ 19,000 ಆಗಿದೆಯಂತೆ. ಹಾಗಾದ್ರೆ 1 ಕೆಜಿಗೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನೇನ್ ಮಾಡಬೇಕು, 19,000 ಡಿವೈಡೆಡ್ ಬೈ 1500 ಮಾಡಿದ್ರೆ ನಿಮಗೆ 1 ಕೆಜಿ ಸಿಗುತ್ತೆ. ಇಂಟು 250 ಕೆಜಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 250 ಕೆಜಿಗೆ ಅಬ್ನಾರ್ಮಲ್ ಲಾಸ್ ಎಷ್ಟು ಅಂತ ವ್ಯಾಲ್ಯೂ ಸಿಗುತ್ತೆ. ಈ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ ಅಬ್ನಾರ್ಮಲ್ ಲಾಸ್ ಬಂದಾಗ. ಈಗ ನೀವು ಅಬ್ನಾರ್ಮಲ್ ಲಾಸ್ ಅನ್ನ ಕಾಸ್ಟ್ ಆಫ್ ಗುಡ್ಸ್ ಇನ್ ಟ್ರಾನ್ಸಿಟ್ ಅಲ್ಲಿ ನಾರ್ಮಲ್ ಮತ್ತೆ ಅಬ್ನಾರ್ಮಲ್ ಲಾಸ್ ಎರಡೂ ಇದ್ರೆ ಲೆಸ್ ಮಾಡಬೇಕು. ಇಲ್ಲಿ ನಾರ್ಮಲ್ ಲಾಸ್ ಇಲ್ಲ, ಅಬ್ನಾರ್ಮಲ್ ಲಾಸ್ ಇದೆ. ಲೆಸ್ ಮಾಡಿದಾಗ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಅಂತ ಕರಿತೀವಿ. ಈಗ 1500 ಕೆಜಿಸ್ ಅಲ್ಲಿ 250 ಕೆಜಿಸ್ ಅನ್ನ ಲೆಸ್ ಮಾಡಿದ್ರೆ 1250 ಕೆಜಿ ಗೂಡ್ಸ್ ಅನ್ನ ಕನ್ಸೈನಿ ರಿಸೀವ್ ಮಾಡಿದ್ದಾನೆ. ಅಂಡ್ 19,000 ಅಲ್ಲಿ ಮೈನಸ್ 3167 ಅನ್ನ ನೀವು ಲೆಸ್ ಮಾಡಿದ್ರೆ ನಿಮಗೆ ಎಷ್ಟು ವ್ಯಾಲ್ಯೂ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 15,833 ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಅಂತ ಕರಿತೀವಿ. ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ನೋಡಿ, ಒನ್ಸ್ ಗೂಡ್ಸ್ ಅನ್ನ ರಿಸೀವ್ ಮಾಡಿದಾದ್ಮೇಲೆ ಕನ್ಸೈನಿ ನೀವೇನ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು ಅಂದ್ರೆ ಎಕ್ಸ್ಪೆನ್ಸಸ್, ದಟ್ ಈಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಏನಾದ್ರೂ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನೀವು ಆಡ್ ಮಾಡಬೇಕಾಗುತ್ತೆ. ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅವನೇನಾದ್ರೂ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದಾನ. ಒಂದ್ಸಲಿ ಕ್ವಶನ್ಸ್ ಅನ್ನ ನೋಡಿದ್ರೆ ನಿಮಗೆ ಕ್ವಶನ್ಸ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರ್ತಾನೆ. ಸೊ ಗೂಡ್ಸ್ ಸೋಲ್ಡ್ ಇರೋದು ಇದು ಬೇಡ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ನೋಡಿ, ಇದು ಕನ್ಸೈನಿ ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಮಾಡ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ಕನ್ಸೈನಿ ಎಕ್ಸ್ಪೆನ್ಸಸ್ ಇರ್ತಕ್ಕಂಥದ್ದು. ಒಂದು ಅನ್ಲೋಡಿಂಗ್ ಚಾರ್ಜಸ್ 300 ಇದೆ, ಗೋಡೌನ್ ರೆಂಟ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ. ನೋಡಿ, ಗೋಡೌನ್ ರೆಂಟ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದ್ರೆ ಇವೆರಡು ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಗೋಡೌನ್ ರೆಂಟ್ ಆಗಲಿ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಲಿ, ಸೆಲ್ಲಿಂಗ್ ಅಥವಾ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಏನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಡೋಂಟ್ ಕನ್ಸಿಡರ್. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅನ್ನು ತಗೋಬೇಡಿ, ಗೋಡೌನ್ ರೆಂಟ್ ಅನ್ನು ಕೂಡ ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ಅವೆರಡು ಕೂಡ ರೆಕರಿಂಗ್ ಎಕ್ಸ್ಪೆನ್ಸಸ್ ಶುಡ್ ನಾಟ್ ಬಿ ರೆಕಾರ್ಡೆಡ್. ಓನ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮಾತ್ರನೇ ತಗೋಬೇಕು. ಹಾಗಾಗಿ ಗೋಡೌನ್ ರೆಂಟ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟು ಇನ್ನ ಉಳಿದಿರೋದು ನನ್ನ ಹತ್ರ ಅನ್ಲೋಡಿಂಗ್ ಚಾರ್ಜಸ್ ಇದೆ. ಸೊ ಅನ್ಲೋಡಿಂಗ್ ಎಷ್ಟಿದೆ? ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಬಂದು 300 rupees ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಇದೆ. ಇನ್ಯಾವುದು ಕೂಡ ಆಡ್ ಮಾಡೋ ಹಾಗಿಲ್ಲ. ಅವೆರಡು ರೆಕರಿಂಗ್ ಎಕ್ಸ್ಪೆನ್ಸಸ್ ತಗೊಳಕ್ ಹೋಗ್ಬೇಡಿ. ನೀವು ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಆಡ್ ಮಾಡಿದಾಗ ಅದಕ್ಕೇನು ಹಾಗೆ ಏನು ಹೆಸರು ಕೊಡೋದು ಬೇಡ. ಹಾಗೆ ಇಲ್ಲಿ 1250 ಕೆಜಿಸ್ ಬಂದಾಗ 1250 ಕೆಜಿಸ್ ಹಾಗೆ ಇರುತ್ತೆ. ಅಂಡ್ ಅಮೌಂಟ್ ಬಂದ್ರೆ 15,833ಗೆ ಆಡ್ 300 ಅನ್ನ ಆಡ್ ಮಾಡಿದ್ರೆ 16,133 ಸಿಗುತ್ತೆ. 16,133 ಸಿಗುತ್ತೆ. ಇದಕ್ಕೇನು ನೇಮ್ ಕೊಡೋದು ಬೇಡ, ಹಾಗೆ ಇರಲಿ. ಸೊ ಕನ್ಸೈನಿ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅವನ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ದಾದ್ಮೇಲೆ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಎನಿ ನಾರ್ಮಲ್ ಲಾಸ್ ಇದೆಯಾ ಆಫ್ಟರ್ ಕನ್ಸೈನಿ ರಿಸೀವ್ ಮಾಡಿದಾದ್ಮೇಲೆ. ಕ್ವಶನ್ ಅಲ್ಲಿ ಏನಾದರೂ ಲಾಸಸ್ ಕೊಟ್ಟಿದ್ದಾರಾ ನೋಡಿ. ಸೊ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಕನ್ಸೈನಿ ರಿಸೀವ್ ಮಾಡ್ಕೊಂಡಾದ್ಮೇಲೆ ಏನಾದರೂ ಸ್ಟೋರ್ ಮಾಡಿದ್ದಾದ್ಮೇಲೆ ಲಾಸ್ ಇದೆ ಅಂತ ಕ್ವಶನ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಸೊ ಹಾಗಾಗಿ ಸಪೋಸ್ ಇದ್ದಿದ್ರೆ ನಾನು ತಗೊಳ್ತಿದ್ದೆ. ಕನ್ಸೈನಿ ರಿಸೀವ್ ಮಾಡಿದಾದ್ಮೇಲೆ ಯಾವುದು ಲಾಸ್ ಇಲ್ಲ. ದೆನ್ ಲೆಸ್ ಅಬ್ನಾರ್ಮಲ್ ಲಾಸ್ ಕೂಡ ಯಾವುದು ಕನ್ಸೈನಿ ರಿಸೀವ್ ಮಾಡ್ಕೊಂಡಾಗ ಅಬ್ನಾರ್ಮಲ್ ಲಾಸ್ ಬಗ್ಗೆ ಏನು ಹೇಳಿಲ್ಲ.
ಸೊ ಅಬ್ನಾರ್ಮಲ್ ಲಾಸ್ ಒಂದೇ ಇರೋದು, ಅದು ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್, ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಮಾತ್ರನೇ ಲಾಸ್ ಕೊಟ್ಟಿರೋದು. ಡೆಸ್ಟ್ರೋ ಆಗಿದೆ ಟ್ರಾನ್ಸಿಟ್ ಅಂತ ಹೇಳಿದಾನೆ, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ, ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಆದ್ಮೇಲೆ ಅಬ್ನಾರ್ಮಲ್ ಲಾಸ್ ತಗೊಂಡಿದ್ದೀನಿ. ಕಂಜಾನಿ ರಿಸೀವ್ ಮಾಡಿದ್ಮೇಲೆ ಯಾವುದು ಲಾಸ್ ಕೊಟ್ಟಿಲ್ಲ, ಹಾಗಾಗಿ ಯಾವುದು ಲಾಸ್ ಇಲ್ಲ. ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದೇ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಸೇಲ್, ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಸಿಗುತ್ತೆ. ಎಷ್ಟು? 1250 kg ಸೇಲ್ಸ್ಗೆ ಅವೈಲಬಲ್ ಇದೆ. ಎಷ್ಟಪ್ಪ ಅಮೌಂಟ್ ಅಂದರೆ 16,133 ನನಗೆ ಗೂಡ್ಸ್ ಮೇಡ್ ಅವೈಲಬಲ್ ಫಾರ್ ಸೇಲ್ ಸಿಗುತ್ತೆ. ಇದು ಕಂಜಾನಿ ಹತ್ರ ಇರ್ತಕ್ಕಂಥ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಇದ್ರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ನಿನ್ನ ಹತ್ರ ಈಗ ಕಂಜಾನಿ ಇಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡ್ಬೋದು. ಇದರಲ್ಲಿ ಲೆಸ್, ಏನನ್ನ ಲೆಸ್ ಮಾಡಬೇಕು ಅಂದ್ರೆ, ಎಷ್ಟು ಸೇಲ್ಸ್ ಆಗಿದೆಯಂತೆ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಕೊಟ್ಟಿದ್ದ ನೋಡಿ, ಗೂಡ್ಸ್ ಸೋಲ್ಡ್ ಬೈ ಕಂಜಾನಿ, ಎಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡಿದಾನೆ? 1050 kg ಗೂಡ್ಸ್ ಅನ್ನ ಸೇಲ್ ಮಾಡಿದೆ ಅಟ್ ₹22 per kg ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಲೆಸ್ 1050 kg ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾನೆ. ಸೊ ವ್ಯಾಲ್ಯೂ ಬಂದು 1 kgಗೆ ₹22 ಅಂತ ಹೇಳಿದ್ದಾರೆ. ಸೊ ಅದಾಗೆ ಇರಲಿ, ನನಗೇನು ವ್ಯಾಲ್ಯೂ ಬೇಡ, 1050 kg ಅನ್ನ ಸೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇದಕ್ಕೇನು ಅಮೌಂಟ್ ಏನು ತಗೊಳ್ಳೋದು ಬೇಡ, ನನಗೆ ಬೇಕಾದ್ದು ಅನ್ಸೋಲ್ಡ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಈಗ ನಿಮ್ಮ ಹತ್ರ ಇರೋದು ನೋಡಿ 1250 kg ಗೂಡ್ಸ್ ಅನ್ನ ನೀವು ಸೇಲ್ ಮಾಡಬೇಕು, ಅವೈಲಬಲ್ ಇರ್ತಕ್ಕಂಥದ್ದು. ಬಟ್ ಸೇಲ್ ಮಾಡಿರೋದು ಬಂದು ಬರೀ 1050 ಮಾತ್ರ ಸೇಲ್ ಮಾಡಿದ್ದಾರೆ ಅಂದ್ರೆ, ಇನ್ನ ಬ್ಯಾಲೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಅನ್ಸೋಲ್ಡ್ ಸ್ಟಾಕ್ ಆರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಅನ್ಸೋಲ್ಡ್ ಸ್ಟಾಕ್ ಆರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಇದು ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಹತ್ರ ಇರೋದು ಅವೈಲಬಲ್ ಇರೋದು ಕಂಜಾನಿ ಹತ್ರ 1250 kg ಗೂಡ್ಸ್ ಇದೆ. ಬಟ್ ಕಂಜಾನಿ ಸೇಲ್ ಮಾಡ್ತಾ ಇರೋದು ಎಷ್ಟು? ಬರೀ 1050 ಗೂಡ್ಸ್ ಅನ್ನ ಮಾತ್ರ ಸೇಲ್ ಮಾಡ್ತಾ ಏನಂದ್ರೆ, ಇನ್ನ 200 kg ಆಫ್ ಗೂಡ್ಸ್ ಅನ್ನ ಅವನು ಸೇಲ್ ಮಾಡ್ತಾ ಇಲ್ಲ. ಅದು ಅನ್ಸೋಲ್ಡ್ ವ್ಯಾಲ್ಯೂ ಆಫ್ ಗೂಡ್ಸ್. 2000 kg ಗೂಡ್ಸ್ ಸೇಲ್ ಆಗಿಲ್ಲ, ಅನ್ಸೋಲ್ಡ್ ಇದೆ ಅಂತ ಅರ್ಥ. ಅದು ಕ್ವಾಂಟಿಟಿನಲ್ಲಿ ಸಿಕ್ತು. ನಿಮ್ಗೆ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಸೇಮ್ ಆಸ್ ಇಟ್ ಈಸ್, ನಿಮ್ಮ ಹತ್ರ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇರೋದು 1250 kg. ಆ 1250 kgಗೆ ನಿಮ್ಗೆ ಎಷ್ಟು ವ್ಯಾಲ್ಯೂ ಇದೆ? 16,133 ಇದೆ. ಸೊ ಹಾಗಾಗಿ 16,000 ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, 16,133 kgs ಏನಿದೆ, ಈ 16,133 kg ವ್ಯಾಲ್ಯೂ ಏನಿದೆ, ಈ 16,133 rupees ಏನಿದೆ, ಇದು ಎಷ್ಟು kgಗೆ ಅಪ್ಪ ಅಂತ ಹೇಳಿದ್ರೆ 1250 kgsಗೆ ನಿಮಗೆ 16,133 ಇರೋದು. ಸೊ 16,133 ಡಿವೈಡೆಡ್ ಬೈ 1250 ಇಂಟು ನಿಮಗೆ ಎಷ್ಟು ಕೆಜಿಗೆ ಬೇಕಾಗಿರೋದು? 200 kg ಮಾತ್ರ ಬೇಕು. ನೀವು ಸಿಂಪ್ಲಿಫೈ ಮಾಡಿದ್ರೆ 16,133 ಡಿವೈಡೆಡ್ ಬೈ 1250 ಇಂಟು 200 ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಬಂದು 2,581 ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಇದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಎಷ್ಟು ಗೂಡ್ಸ್ ಅವೈಲಬಲ್ ಇದೆ ಅದರಲ್ಲಿ ಲೆಸ್ ಮಾಡಿದ್ರೆ, ಎಷ್ಟು ಸೇಲ್ ಮಾಡಿ ಲೆಸ್ ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಕ್ವಾಂಟಿಟಿ ಸಿಗುತ್ತೆ. ಬಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ಗೂಡ್ಸ್ ಇದೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತು. ಸೊ 2,250 kgಗೆ 16,133 rupees ಆದ್ರೆ 1 kgಗೆ ಎಷ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? 16,133 ಡಿವೈಡೆಡ್ ಬೈ 1,250 ಮಾಡಿದ್ರೆ ನಿಮಗೆ 1 kg ಸಿಗುತ್ತೆ. ಇಂಟು 200 kg ಮಾಡಿದ್ರೆ ನಿಮಗೆ 2,581 ಸಿಗುತ್ತೆ. ಇದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ನಿಮಗೆ ಯಾವಾಗಲೂ ಕೂಡ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ, ನೀವು ಹೀಗೆ ತಗೋಬೇಕು. ಫಸ್ಟ್ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ತಗೊಳ್ಳಿ, ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್, ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಸಿಗುತ್ತೆ. ಲೆಸ್ ನಾರ್ಮಲ್ ಅಂಡ್ ಅಬ್ನಾರ್ಮಲ್ ಲಾಸ್ ಎರಡೂ ಲೆಸ್ ಮಾಡಿ ನಿಮಗೆ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಸಿಗುತ್ತೆ. ರಿಸೀವ್ ಮಾಡಿದ್ರೆ ಆಡ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಆಡ್ ಮಾಡಿ. ಸೊ ಆಡ್ ಮಾಡಿದ್ಮೇಲೆ ಅದೇನೋ ಒಂದು ಅಮೌಂಟ್ ಬರುತ್ತೆ, ಅದಕ್ಕೇನೆ ಎಷ್ಟು ಕೊಡಬೇಡಿ, ಅದಾಗೆ ಇರಲಿ. ಅದಾದ್ಮೇಲೆ ಲೆಸ್ ಎನಿ ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಲಾಸ್ ಕನ್ಸೈನಿ ರಿಸೀವ್ ಮಾಡ್ಕೊಂಡು ಆದ್ಮೇಲೆ ಇದ್ರೆ ಲೆಸ್ ಮಾಡಿ, ಇಲ್ಲ ಅಂದ್ರೆ ಅದು ಬರೆಯೋ ಅವಶ್ಯಕತೆನೇ ಇಲ್ಲ. ಸೊ ಲೆಸ್ ಮಾಡಿದಾಗ ನಿಮಗೆ ಬರೋದು ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಸಿಗುತ್ತೆ. ಅದರಲ್ಲಿ ನೀವು ಲೆಸ್ ಮಾಡಿ ನಿಮಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಕ್ವಾಂಟಿಟಿ ಸಿಗುತ್ತೆ. ಅಮೌಂಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ಆನ್ಸರ್ಸ್ ನಿಮಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಥವಾ ಇಂಥ ಕ್ವಶನ್ಸ್ ಅಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದೆ, ಕ್ಲಾರಿಫಿಕೇಶನ್ಸ್ ಬೇಕು ಅಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಆ ಒಂದು ಕಮೆಂಟ್ಗೆ ನಾನು ಉತ್ತರವನ್ನ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.